Hello everyone, welcome you all. So today we are going to talk about the money creation by bank system. See, ನಮ್ಮ ಹತ್ರ ಏನು ದುಡ್ಡಿದೆ, ಹಣ ಇರುತ್ತಲ್ಲ, ಸೊ ಆ ಹಣ ಏನಿದೆ, ಸೊ ಅದನ್ನು ನಾವು ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡ್ತೇವೆ. ಓಕೆ, ಸೊ ಈ ಬ್ಯಾಂಕ್ ಏನು ಮಾಡುತ್ತೆ, ಸೊ ಇದು ಬೇರೆಯವರಿಗೆ ಲೋನ್ ಕೊಡುತ್ತೆ. ಓಕೆ, ಸೊ ಈ ರೀತಿಯಾಗಿ ಏನು ಮಾಡುತ್ತೆ ಬ್ಯಾಂಕ್ ಅಂದರೆ ದಿ ವಿಲ್ ಕ್ರಿಯೇಟ್ ಮೋರ್ ಮನಿ. ಓಕೆ, ಸೊ ಅದು ಹೇಗೆ ಅಂತ ಹೇಳಿ ನಾವು ಇವತ್ತು ಡೀಟೇಲಾಗಿ ತಿಳ್ಕೊಳ್ಳೋಣ. ಸೊ ಬಟ್ ಅದಕ್ಕಿಂತ ಮುಂಚೆ ನಾವು ತಿಳ್ಕೊಬೇಕಾದ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ನಮ್ಮ ಇಂಡಿಯಾದಲ್ಲಿ ರುಪೀಸ್ ಏನಿದೆ, ಓಕೆ, ರುಪೀಸ್ ಇದು ಕರೆನ್ಸಿ, ನಮ್ಮ ಕರೆನ್ಸಿ. ಸೊ ಈ ರುಪೀಸಲ್ಲಿ ನೋಟ್ಗಳು ಬರ್ತವೆ, ನೋಟ್ಸ್. ಓಕೆ, 10 ರೂಪೀಸ್, 20 ರೂಪೀಸ್, 50 ರೂಪೀಸ್, ಓಕೆ, 100 ರೂಪೀಸ್ ನೋಟ್ಗಳು, ಓಕೆ, ಪೇಪರ್. ಆ್ಯಂಡ್ ಇನ್ನೊಂದು ಕಾಯಿನ್ಸ್, 1 ರೂಪಾಯಿ, 2 ರೂಪಾಯಿ, ಓಕೆ, 5 ರೂಪಾಯಿ, 10 ರೂಪಾಯಿ. ಸೊ ಈ ಥರದ ಕಾಯಿನ್ಸ್ಗಳು. ಈ ನೋಟ್ಗಳನ್ನು ಪ್ರಿಂಟ್ ಮಾಡೋದು RBI, ಇಟ್ ಈಸ್ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ವೆರಸ್ ಕಾಯಿನ್ಸ್ಗಳನ್ನು ಮಿಂಟ್ ಮಾಡೋದು, ಓಕೆ, ಮಿಂಟ್ ಮಾಡೋದು ಏನಿದೆಯಲ್ಲ, ದಟ್ ಈಸ್ ಬೈ ದ ಗೌರ್ಮೆಂಟ್, ಅದರಲ್ಲೂ ಫಿನಾನ್ಸ್ ಮಿನಿಸ್ಟ್ರಿ. ಓಕೆ, ಸೊ ಫಿನಾನ್ಸ್ ಮಿನಿಸ್ಟ್ರಿ ಇವರು ದೇ ವಿಲ್ ಮಿಂಟ್ ದ ಕಾಯಿನ್ಸ್, ವೆರಸ್ ನೋಟ್ಸ್ ಪ್ರಿಂಟೆಡ್ ಬೈ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಓಕೆ, ಸೊ ನಾವು ವೆನ್ ವಿ ಗೋ ಟು ದ ಬ್ಯಾಂಕ್ಸ್, ಓಕೆ, ಬ್ಯಾಂಕ್ಸಿಗೆ ಹೋದಾಗ ದೆರ್ ಕ್ಯಾನ್ ಬಿ 2 ಟೈಪ್ಸ್ ಆಫ್ ಡೆಪಾಸಿಟ್ಸ್. ನಾವು ಮಾಡ್ತಕ್ಕಂಥ ಡೆಪಾಸಿಟ್ಸ್ಗಳಲ್ಲಿ 2 ಥರ ಇರುತ್ತೆ. ಒಂದು ಡಿಮ್ಯಾಂಡ್ ಡೆಪಾಸಿಟ್ ಅಂತ, ಇನ್ನೊಂದು ಟೈಮ್ ಡೆಪಾಸಿಟ್ ಅಂತ ಇರ್ತದೆ. ಸೊ ಈ ಡಿಮ್ಯಾಂಡ್ ಡೆಪಾಸಿಟ್ ಆ ಹೆಸರಲ್ಲೇ ಇದೆ, ಡಿಮ್ಯಾಂಡ್ ಡೆಪಾಸಿಟ್ ಅಂದರೆ ಯಾವಾಗ ನಾವು ಡಿಮ್ಯಾಂಡ್ ಮಾಡ್ತೀವಲ್ಲ, ಸೊ ವೆನ್ ವಿ ಡಿಮ್ಯಾಂಡ್ ದ ಮನಿ ದ ಬ್ಯಾಂಕ್ ಶುಡ್ ಗಿವ್ ಅಸ್. ಓಕೆ, ಸೊ ಇದು ಡಿಮ್ಯಾಂಡ್ ಡೆಪಾಸಿಟ್ ಅಂತ ಹೇಳ್ತೇವೆ. ಸೊ ಉದಾಹರಣೆಗೆ ನೀವು ಕರೆಂಟ್ ಅಕೌಂಟ್ ಅಂತ ಹೇಳ್ತೀರಾ, ಕರೆಂಟ್ ಅಕೌಂಟಲ್ಲಿ ಇಟ್ಟಿರ್ತಕ್ಕಂಥ ಹಣ, ಓಕೆ, ಮತ್ತು ಸೇವಿಂಗ್ಸ್ ಅಕೌಂಟ್ ಅಂತ ಇರುತ್ತೆ. ಸೊ ಇದರಲ್ಲಿ ಇಟ್ಟಿರ್ತಕ್ಕಂಥ ಹಣ, ಸೊ ಇವುಗಳೇನಿದೆಯಲ್ಲ ಡಿಮ್ಯಾಂಡ್ ಡೆಪಾಸಿಟ್, ಇವನ್ನ ನೀವು ಬೇಗ ತೊಗೊಂಡ್ಬಿಡ್ಬೋದು ಹೊರಗಡೆ. ಸೊ ಅದೇ ಥರ ಡಿ ಡಿ ಅಂತ ಬರ್ತವೆ, ಡಿ ಡಿ ಪೇ ಮಾಡೋದು, ಡಿಮ್ಯಾಂಡ್ ಡ್ರಾಫ್ಟ್ ಅಂತ ಬರ್ತವೆ. ಓಕೆ, ಸೊ ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಡಿಮ್ಯಾಂಡ್ ಡೆಪಾಸಿಟ್ ಕೈಂಡ್ ಆಫ್ ಥಿಂಗ್. ಸೊ ಅದನ್ನು ಟೈಮ್ ಡೆಪಾಸಿಟ್. ಟೈಮ್ ಡೆಪಾಸಿಟ್ ಅಂತ ಹೇಳಿದ್ರೆ ಫಿಕ್ಸ್ಡ್ ಡೆಪಾಸಿಟ್ ಅಂತ ಹೇಳ್ತೇವೆ ನಾವು. ಈ ಟೈಮ್ ಡೆಪಾಸಿಟ್ ಏನಿಲ್ಲ, ಇದು ನಾವು ಯಾವಾಗ ಡಿಮ್ಯಾಂಡ್ ಮಾಡ್ತೀವೋ ಆವಾಗ ನಾವು ಬ್ಯಾಂಕ್ ಕೊಡೋ ಅವಶ್ಯಕತೆ ಇರಲ್ಲ. ಓಕೆ, ಸೊ ಅದಕ್ಕೆ ಒಂದು ಟೈಮ್ ಲಿಮಿಟ್, ಟೈಮ್ ಪೀರಿಯಡ್ ಅಂತ ಇರುತ್ತೆ. ನಾವು ಫಿಕ್ಸ್ಡ್ ಡೆಪಾಸಿಟ್ ಮಾಡುವಾಗ ಸೊ 1 ವರ್ಷ ಮಾಡ್ತೀವಿ ಅಥವಾ 5 ವರ್ಷ ಮಾಡ್ತೀವಿ ಅಂತ ಒಂದು ಅಗ್ರಿಮೆಂಟ್ ಸೈನ್ ಮಾಡಿರ್ತೀವಿ. ಸೊ ಅದರ ಆಧಾರದ ಮೇಲೆ ಈ ಟೈಮ್ ಡೆಪಾಸಿಟು ನಮಗೆ ವಾಪಸ್ ಸಿಗ್ತದೆ. ಓಕೆ, ಸೊ ದೀಸ್ ಆರ್ ದ 2 ಟೈಪ್ಸ್ ಆಫ್ ಡೆಪಾಸಿಟ್ಸ್. ಆ್ಯಂಡ್ ನೌ ಲೆಟ್ಸ್ ಲುಕ್ ಎಟ್ ಅ ಟರ್ಮ್ ದಟ್ ಈಸ್ ಕಾಲ್ಡ್ ಆಸ್ ದ ಫಿಯಾಟ್ ಮನಿ. ಓಕೆ, ಫಿಯಾಟ್ ಮನಿ ಅಥವಾ ಲೀಗಲ್ ಟೆಂಡರ್ ಅಂತ ಹೇಳ್ತಾರೆ. ಓಕೆ, ಸೊ ಏನಿದ್ರ ಅರ್ಥ ಫಿಯಾಟ್ ಮನಿ ಅಥವಾ ಲೀಗಲ್ ಟೆಂಡರ್? ಸೊ ಈಗ ನಿಮ್ಮ ಹತ್ರ 100 ರೂಪಾಯಿಯ ಒಂದು ನೋಟ್ ಇದೆ ಅಂದ್ಕೊಳ್ಳಿ. ಓಕೆ, ಒಂದು 100 ರೂಪಾಯಿಯ ನೋಟು ನಿಮ್ಮ ಹತ್ರ ಇದೆ ಅಂದ್ಕೊಳ್ಳಿ. ಓಕೆ, ಸೊ ಈ 100 ರೂಪಾಯಿ ನೋಟಿಗೆ ಬೆಲೆ ಏನಿದೆ, ವಾಟ್ ಈಸ್ ದ ವ್ಯಾಲ್ಯೂ ಅಲ್ವಾ? ಸೊ ಇವಾಗ ಒಂದು ಕಾಯಿನ್ ಇದೆ ಅಂದ್ಕೊಳ್ಳಿ, ಒಂದು ಕಾಯಿನ್ ಸಿಲ್ವರ್ ಕಾಯಿನ್ ಇದೆ ಅಥವಾ ಒಂದು ಗೋಲ್ಡ್ ಕಾಯಿನ್ ಇದೆ ಅಂದರೆ ಆ ಒಂದು ಮೆಟಲ್ ಏನಿದೆಯಲ್ಲ ಅದಕ್ಕೊಂದು ಬೆಲೆ ಇದೆ. ಓಕೆ, ಗೋಲ್ಡ್ ಅನ್ನೋ ಮೆಟಲ್ಲು ಅದಕ್ಕೆ ಬೆಲೆ ಇದೆ. ಸೊ ಅದ್ರ ಮೇಲೆ ನೀವು ರುಪೀಸ್ ಅನ್ನು ಹಾಕಿದ್ರೆ ಓಕೆನಪ್ಪ, ಈ ಒಂದು ಮೆಟಲ್ ಇದೆ, ಅಟ್ಲೀಸ್ಟ್ ನನಗೆ ಇದನ್ನು ಮಾರಿದಾದರೂ ದುಡ್ಡು ಸಿಗುತ್ತೆ ಅನ್ನೋ ಒಂದು ಗ್ಯಾರಂಟಿ ಇದೆ. ಬಟ್ ಇಲ್ಲಿ ಏನಿದೆ ಗ್ಯಾರಂಟಿ ನೋಟಲ್ಲಿ? ಓಕೆ, ಸೊ ಈ ನೋಟಿಗೆ ಯಾವುದೇ ರೀತಿಯಾದ ಇಂಟ್ರಿನ್ಸಿಕ್ ವ್ಯಾಲ್ಯೂ ಇಲ್ಲ. ಓಕೆ, ಇಂಟ್ರಿನ್ಸಿಕ್ ವ್ಯಾಲ್ಯೂ ಅಂದರೆ ಅದರದ್ದೇ ಆದಂಥ ಒಂದು ಬೆಲೆ ಇಲ್ಲ ಅದಕ್ಕೆ. ಆದರೆ ಇದಕ್ಕೆ ಬೆಲೆ ಯಾವಾಗ ಬರ್ತದೆ ಅಂತ ಹೇಳಿದ್ರೆ, ಯಾವಾಗ ಇದರ ಮೇಲೆ RBI ಗವರ್ನರ್ ಸಿಗ್ನೇಚರ್ ಇರುತ್ತೆ. ಓಕೆ, RBI ಗವರ್ನರ್ ಸಿಗ್ನೇಚರ್ ಇರಬೇಕು. ಆಮೇಲೆ RBI ಪ್ರಿಂಟ್ ಮಾಡ್ತಕ್ಕಂಥ ನೋಟ್ ಏನಿದೆಯಲ್ಲ ಅದೇ ಒಂದು ಮಾದರಿಯಲ್ಲಿ ಇದಿರಬೇಕು. ಕೆಲವೊಂದು ಸರಿ ನಾವು ಕೋಟಾ ನೋಟ್ಗಳು ಅಂತ ಹೇಳ್ತೇವೆ. ಓಕೆ, ನಕಲಿ ನೋಟುಗಳು. ಓಕೆ, ಸೊ ಅಲ್ಲಿ RBI ನೋಟ್ ಯಾವ ಥರ ಮಾಡುತ್ತೆ, ಪ್ರಿಂಟ್ ಆ ಥರ ಇರೋಂಗಿಲ್ಲ, ಅದರೊಳಗಡೆ ವಾಟರ್ ಮಾರ್ಕ್ಗಳು ಇರೋಂಗಿಲ್ಲ. ಓಕೆ, ಆ್ಯಂಡ್ RBI ಗವರ್ನರ್ ಸಿಗ್ನೇಚರು. ಓಕೆ, ಸೊ ಇದೇನಿದೆ ಇದು ಈ ಒಂದು 100 ರೂಪಾಯಿ ಒಂದು ನೋಟಿಗೆ ಬೆಲೆಯನ್ನು ಕೊಡ್ತದೆ. ಸೊ ಯಾಕೆ ಇದನ್ನು ನಾವು ಫಿಯಾಟ್ ಮನಿ ಅಥವಾ ಲೀಗಲ್ ಟೆಂಡರ್ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ, ಹಿಯರ್ ದ ಗ್ಯಾರಂಟಿ, ಓಕೆ, ಆ ನೋಟಿಗೆ ಗ್ಯಾರಂಟಿ ಏನಿದೆಯಲ್ಲ ದಟ್ ಈಸ್ ಪ್ರೊವೈಡೆಡ್ ಬೈ ದ ಇಶ್ಯೂಯಿಂಗ್ ಅಥಾರಿಟಿ. ಓಕೆ, ಯಾರು ನೋಟುಗಳನ್ನು ಇಶ್ಯೂ ಮಾಡ್ತಾರೆ ನಮ್ಮ ದೇಶದಲ್ಲಿ, ಸೊ ಅವರಿಂದ ಒಂದು ಗ್ಯಾರಂಟಿಯನ್ನು ಪಡ್ಕೊಂಡಿರ್ತದೆ, ಅಂದರೆ ಅದು RBIಯಿಂದ ಗ್ಯಾರಂಟಿಯನ್ನು ಪಡ್ಕೊಂಡಿರುತ್ತೆ. ಓಕೆ, ಸೊ ಆಲ್ದೋ ಇಟ್ ಡಸಂಟ್ ಹ್ಯಾವ್ ಎನಿ ಇಂಟ್ರೆನ್ಸಿಕ್ ವ್ಯಾಲ್ಯೂ, ಅದರದ್ದೇ ಆದಂಥ ಒಂದು ಬೆಲೆ ಇರೋದಿಲ್ಲ. Although no intrinsic value, but it is used, or you can say it is accepted because the issuing authority, that is RBI, will guarantee you this money. Okay, so when the legal tenders, okay, ಈ legal tenders ಏನಿದ್ದಾವೆ ಅಂದರೆ legally accepted money. ಓಕೆ, ಇದನ್ನು ನೀವೇನಾದರೂ ಯಾರಿಗಾದರೂ ಕೊಟ್ಟಾಗ ಅಥವಾ you can say that when you go to the shop, okay, when you go to shop and give them rupees, okay, ರುಪೀಸ್ ನೋಟ್ ಆಗಲಿ ಕಾಯಿನ್ಸ್ ಅಲ್ಲಿ ಕೊಟ್ಟರೆ ದೇ ಕೆನಾಟ್ ರೆಫ್ಯೂಸ್ ಇಟ್ ಬಿಕಾಸ್ ಇಟ್ ಇಸ್ ಅ ಲೀಗಲ್ ಟೆಂಡರ್. ಓಕೆ, ಲೀಗಲ್ ಟೆಂಡರ್ ಅದನ್ನ ಬಿಟ್ಟರೆ ಇನ್ನೇನು ಎಕ್ಸೆಪ್ಟ್ ಮಾಡ್ತೀರಾ ಅಲ್ವಾ? ಸೊ ಇಟ್ ಈಸ್ ಅ ಲೀಗಲ್ ಟೆಂಡರ್, ಯು ಕೆನಾಟ್ ರೆಫ್ಯೂಸ್. ಬಟ್ ಅದೇ ನೀವು ಡಿ ಡಿ ಕೊಟ್ಟರೆ, ಓಕೆ, ಡಿಮ್ಯಾಂಡ್ ಡ್ರಾಫ್ಟು,
ಓಕೆ, ಇದನ್ನು ಕೊಟ್ಟರೆ ಅವರು ರೆಫ್ಯೂಸ್ ಮಾಡ್ಬೋದು. ನೀವು ಇಲ್ಲ ಸರ್ ನಾನು UPI ಮಾಡ್ತೀನಿ ಅಂದರೆ ದ ಶಾಪ್ ಕೀಪರ್ ಕ್ಯಾನ್ ರಿಫ್ಯೂಸ್. ಓಕೆ, ಬಿಕಾಸ್ ಇದೇನಿದೆಲ್ಲ ದಿಸ್ ಇಸ್ ಅಫ್ಕೋರ್ಸ್ ಇಟ್ಸ್ UPI ಡಿಜಿಟಲ್ ಮೀನ್ಸು. ಓಕೆ, ವೆರಸ್ DD ಅಂತಕ್ಕಂಥದ್ದು ಇನ್ಸ್ಟೆಡ್ ಆಫ್ ಕ್ಯಾಶ್ ಯು ವಿಲ್ ಟೇಕ್ ಅ DD. ಓಕೆ, ಸೊ ಇವುಗಳನ್ನ ರೆಫ್ಯೂಸ್ ಮಾಡ್ಬೋದು. ಬಟ್ ಕ್ಯಾಶ್ ಕೊಡ್ತಾ ಇದ್ದೀನಿ ನಾನು, ರುಪೀಸಲ್ಲೇ ಕೊಡ್ತಾ ಇದ್ದೀನಿ ಅಂತ ಹೇಳಿದಾಗ ದೇರ್ ಈಸ್ ನೋ ಆಪ್ಷನ್ ಟು ರಿಫ್ಯೂಸ್. ಓಕೆ, ಸೊ ದಟ್ ಈಸ್ ವೈ ದ ಲೀಗಲ್ ಟೆಂಡರ್ಸ್ ಏನಿದೆಯಲ್ಲ, ಸೊ ದೀಸ್ ಆರ್ ಲೀಗಲಿ ಅಕ್ಸೆಪ್ಟೆಡ್. ಓಕೆ, ಲೀಗಲಿ ಅಕ್ಸೆಪ್ಟೆಡ್. ಅದೇ ನೀವು ಚೆಕ್ ಕೊಡ್ತೀನಿ ಅಂದರೆ ಆ ಶಾಪ್ಕೀಪರ್ ಏನು ಮಾಡೋದು, ಅವನು ಬೇಡ, ನನಗೆ ಚೆಕ್ ಬೇಡ ಅಂತ ಹೇಳಿ ರಿಜೆಕ್ಟ್ ಮಾಡಬಹುದು. ಓಕೆ, ಇದನ್ನು ನೆನ್ಪಿಟ್ಕೊಳ್ಳಿ. ಸೊ ವೇರ್ ಆಸ್ ಲೀಗಲ್ ಟೆಂಡರ್ಸ್ ದಿಸ್ ಕೆನಾಟ್ ಬಿ refused. You cannot refuse the legal tenders. Okay, so now let's see how the money is created by the bank system. Okay, money creation ಹೆಂಗೆ ಆಗ್ತದೆ ಬ್ಯಾಂಕ್ ಸಿಸ್ಟಮಲ್ಲಿ ಅನ್ನೋದನ್ನು ನೋಡೋಣ ನಾವೀಗ. ಸಿ ಎಕ್ಸಾಂಪಲ್ ತೊಗೊಳ್ಳಿ. ಇವಾಗ ನಿಮ್ಮ ಹತ್ರ 100 ರೂಪಾಯಿ ಇದೆ. ಓಕೆ, ನಿಮ್ಮ ಹತ್ರ 100 ರೂಪಾಯಿ ಇದೆ. ಸೊ ನೀವೇನು ಮಾಡ್ತೀರಾ ಅಂತಂದರೆ ಇದನ್ನು ಹೋಗಿ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡ್ತೀರಾ. ಓಕೆ, ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಿದಾಗ ಇವಾಗ ಬ್ಯಾಂಕ್ನ ಒಂದು ಖಾತೆಯಲ್ಲಿ 100 ರೂಪಾಯಿ ಇದೆ. ಈ ಬ್ಯಾಂಕ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಈ 100 ರೂಪಾಯಲ್ಲಿ 50 ರೂಪಾಯಿನ ಏನು ಮಾಡ್ತಾರೆ, ದೇ ವಿಲ್ ಗಿವ್ ಇಟ್ ಫಾರ್ ಲೋನ್. ಓಕೆ, ಅವರು ಏನು ಮಾಡ್ತಾರೆ, ಲೋನಿಗೆ ಕೊಡ್ತಾರೆ. ಸೊ ಇವಾಗ ಈ ಬ್ಯಾಂಕಿನ ಒಂದು ಖಾತೆ ಇಲ್ಲಿ ಡೆಪಾಸಿಟ್ 100 ರೂಪಾಯಿ, ಲೋನಿಗೆ ಕೊಟ್ಟಿದ್ದು 50 ರೂಪಾಯಿ. ಓಕೆ, ಸೊ ಈ ಥರ ಬ್ಯಾಂಕಲ್ಲಿ ಇಟ್ಟಿರ್ತಕ್ಕಂಥ ಹಣನ ಅವ್ರು ಯಾವ ಥರ ಯೂಸ್ ಮಾಡ್ಕೊಳ್ತಾರಲ್ಲ, ಲೋನ್ ಕೊಡೋದಾಗಲಿ ಬೇರೆ ರೀತಿಯಾಗಲಿ, ಸೊ ಇದೆಲ್ಲ ಒಟ್ಟಾರೆ ಸೇರಿ ಏನಾಗುತ್ತೆ ಅಂತ ಹೇಳಿದ್ರೆ ಮೊದಲಿದ್ದಕ್ಕಿಂತ ದುಡ್ಡು ಏನಿದೆ 100 ರೂಪಾಯಿ ಅದಕ್ಕಿಂತ ಜಾಸ್ತಿ, ಓಕೆ, ಅದಕ್ಕಿಂತ ಜಾಸ್ತಿ ಹಣ ಅದರ ಖಾತೆಯಲ್ಲಿ ಇರುತ್ತದೆ. ಓಕೆ, ಬಿಕಾಸ್ ಇಲ್ಲಿ ನೋಡಿ 100 ರೂಪಾಯಿ ಡೆಪಾಸಿಟ್ ಇದೆ ಅಲ್ವಾ. ಸೊ ಈ ಡೆಪಾಸಿಟ್ 100 ರೂಪಾಯಿ ಅಂದರೆ ಈ ಮನುಷ್ಯನಿಗೆ ನೀವು ಜಸ್ಟ್ ನೆಕ್ಸ್ಟು ವಾಪಸ್ ಕೊಡಲೇಬೇಕು ಡೆಪಾಸಿಟು. ಓಕೆ, ಸೊ ಇದರಲ್ಲಿ ಏನು ಮಾಡಿದ್ರು ಅವರು 50 ರೂಪಾಯಿನ ಲೋನ್ ಕೊಟ್ಟರು. ಓಕೆ, ಒಬ್ಬನಿಗೆ 50 ರೂಪಾಯಿ ಲೋನ್ ಕೊಟ್ಟಿದ್ದಾರೆ, ಇನ್ನೊಬ್ಬರಿಗೆ ಇನ್ನೊಂದು 50 ರೂಪಾಯಿ ಲೋನ್ ಕೊಡ್ತಾರೆ. ಸೊ ಈ ಥರ ಮಾಡಿದಾಗ ಈ 50 ರೂಪಾಯಿ ಲೋನ್ ಇದೆಯಲ್ಲ, ಈ 50 ರೂಪಾಯಿ ಲೋನ್ ವಾಪಸ್ ಬರುತ್ತೆ ಬ್ಯಾಂಕಿಗೆ ವಿತ್ ಇಂಟ್ರೆಸ್ಟ್ ಬರ್ತದೆ. ಓಕೆ, ವಿತ್ ಇಂಟ್ರೆಸ್ಟ್. ಅದೇ ಥರ ಈ 50 ರೂಪಾಯಿ ಕೂಡ ಇಟ್ ವಿಲ್ ಬ್ರಿಂಗ್ ದ ಇಂಟ್ರೆಸ್ಟ್ ಟು ದ ಬ್ಯಾಂಕ್. ಓಕೆ, ಸೊ ಈ ಇಂಟ್ರೆಸ್ಟ್ ಇಲ್ಲಿ ಬ್ಯಾಂಕಿಗೆ ಏನು ಬಂತು, ಇದರಲ್ಲಿ ಅಲ್ಪ ಸ್ವಲ್ಪ ಇವರು ಈ ವ್ಯಕ್ತಿಗೂ ಕೂಡ ಕೊಡಬೇಕಾಗುತ್ತೆ. ಓಕೆ, ಸೊ ಈ ಥರ ಆಗಿ ಏನಾಗುತ್ತೆ, ದೇರ್ ವಿಲ್ ಬಿ ಮೋರ್ ಮನಿ ವಿಚ್ ಈಸ್ ಕ್ರಿಯೇಟೆಡ್ ದ್ಯಾನ್ ವಾಟ್ ಈಸ್ ದೇರ್ ಇನ್ ದ ಒರಿಜಿನಲಿ. ಓಕೆ, ಒರಿಜಿನಲಿ 100 ರೂಪಾಯಿ ಇತ್ತು, 100 ರೂಪಾಯಿ ಇದ್ದಿದ್ದು ಏನಾಯಿತು, ಸೊ ಇಲ್ಲಿ 50 ರೂಪಾಯಿ, ಇಲ್ಲಿ 50 ರೂಪಾಯಿ ಡಿಸ್ಟ್ರಿಬ್ಯೂಟ್ ಆಯಿತು. ಓಕೆ, ಸೊ ಈ ಥರ ಒಂದು ವ್ಯವಸ್ಥೆಯನ್ನು ನಾವೇನಂತೀವಿ, ಮನಿ ಕ್ರಿಯೇಷನ್. ಓಕೆ, ಮನಿ ಕ್ರಿಯೇಷನ್ ಅಂತ ಹೇಳ್ತೇವೆ. ಸೊ ಈಗ ಒಟ್ಟಾರೆ ನಾವು ನಮ್ಮ ಆರ್ಥಿಕ ವ್ಯವಸ್ಥೆಯನ್ನು ತೊಗೊಂಡ್ರೆ ಟೋಟಲ್ ಮನಿ ಏನಿದೆ, ದ ಟೋಟಲ್ ಮನಿ ಸಪ್ಲೈ, ಓಕೆ, ಅಥವಾ ಟೋಟಲ್ ಮನಿ ವಿತ್ ದ RBI. ಓಕೆ, ಟೋಟಲ್ ಮನಿ ವಿತ್ ದ RBI ಇದನ್ನು ನಾವು ಏನು ಹೇಳ್ತೀವಿ, ಈ ಟೋಟಲ್ ಮನಿ ವಿತ್ ದ RBI ಅಂತ ಹೇಳಿದ್ರೆ ಸೊ ವಾಟ್ ಈಸ್ ದ ಪೀಪಲ್. ಓಕೆ, ಪೀಪಲ್ ಹೋಲ್ಡಿಂಗ್ ಮನಿ. ಓಕೆ, ಅದಾದಮೇಲೆ ಕಮರ್ಷಿಯಲ್ ಬ್ಯಾಂಕ್ಸ್ ಅಲ್ಲಿರ್ತಕ್ಕಂಥ ಹಣ, ನಾನ್ ಕಮರ್ಷಿಯಲ್ ಬ್ಯಾಂಕ್ಸ್. ಓಕೆ, ಸೊ ಅವ್ರ ಹತ್ರ ಇರ್ತಕ್ಕಂಥ ಹಣ, ಈ ಒಟ್ಟಾರೆ ಎಲ್ಲವನ್ನು ಸೇರಿಕೊಂಡು ನಾವೇನು ಹೇಳ್ತೀವಿ ಅಂತ ಹೇಳಿದ್ರೆ ಹೈ ಪವರ್ಡ್ ಮನಿ ಅಂತ ಹೇಳ್ತೇವೆ. ಇಟ್ ಈಸ್ ಕಾಲ್ಡ್ ಆ್ಯಸ್ ದ ಹೈ ಪವರ್ಡ್ ಮನಿ. ಸೊ ಈ ಹೈ ಪವರ್ಡ್ ಮನಿ ಅಂತ ಹೇಳಿದ್ರೆ ಏನು, ಸೊ ಇಲ್ಲಿ ಒರಿಜಿನಲ್ ನಾನೇನು ಇಲ್ಲಿ 100 ರೂಪಾಯಿ ಹೇಳಿದ್ನಲ್ಲ ಅದೇ ಥರ ಇಲ್ಲಿ ಒರಿಜಿನಲ್ ಮನಿ ವಿಚ್ ಇಸ್ ದೇರ್ ವಿತ್ ದ ಸಿಸ್ಟಮ್. ಓಕೆ, ದಟ್ ಈಸ್ ಕಾಲ್ಡ್ ಆ್ಯಸ್ ದ ಹೈ ಪವರ್ಡ್ ಮನಿ, ಈ ಒರಿಜಿನಲ್ ಮನಿ. ಓಕೆ, ಸೊ ಈ ಒರಿಜಿನಲ್ ಮನಿನ ಯೂಸ್ ಮಾಡ್ಕೊಂಡು ಏನು ಮಾಡುತ್ತೆ ಬ್ಯಾಂಕಿಂಗ್ ಸಿಸ್ಟಮು, ದೇ ವಿಲ್ ಕ್ರಿಯೇಟ್ ಮೋರ್ ಮನಿ. ಹೇಗೆ, ಬೈ ಗಿವಿಂಗ್ ಲೋನ್ಸ್, ಬೈ ಟೇಕಿಂಗ್ ಡೆಪಾಸಿಟ್ಸ್. ಓಕೆ, ಈ ರೀತಿಯಾಗಿ ಏನಾಗುತ್ತೆ, ದೇರ್ ವಿಲ್ ಬಿ ಮೋರ್ ಮನಿ ವಿಚ್ ಈಸ್ ಕ್ರಿಯೇಟೆಡ್ in the bank system. So now this high powered money ಏನಿದೆಯಲ್ಲ which is available in the entire system, that is mainly with the RBI, ಇದನ್ನು ಏನು ಹೇಳ್ತೀವಿ ಅಂತ ಹೇಳಿದ್ರೆ this is the liability. It is the liability on the monetary authority. ಸಿ ಲಯಬಿಲಿಟಿ ಅಂತ ಹೇಳಿದ್ರೆ ಹೊರೆ. ಓಕೆ, ಅಸೆಟ್ ಅಂತ ಹೇಳಿದರೆ ಆಸ್ತಿ. ಓಕೆ, ಸಿ ಲಯಬಿಲಿಟಿ ಹೊರೆ ಅಂತ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ ಸಿ ಬಿಕಾಸ್ RBI ಈಸ್ ಗೋಯಿಂಗ್ ಟು ಗ್ಯಾರಂಟಿ ಆನ್ ದ ಮನಿ. ಓಕೆ, ಇದು ಅವರ ಗ್ಯಾರಂಟಿ. ಓಕೆ, ಸಪೋಸ್ ಯಾರಾದರೂ 100 ರೂಪಾಯಿ ತೊಗೊಂಡು 100,000 ರೂಪಾಯಿ ನೋಟ್ ಏನಿರ್ತದೆ ಅದನ್ನು ತೊಗೊಂಡು RBI ಹೋದರೆ ಸೊ ದೇ ವಿಲ್ ಹ್ಯಾವ್ ಟು ಗಿವ್ ಬ್ಯಾಕ್ ದ ವ್ಯಾಲ್ಯೂ ದಟ್ ಈಸ್ ಹೋಲ್ಡಿಂಗ್ ಇನ್ ದಟ್ ನೋಟ್. ಓಕೆ, ದಟ್ ಈಸ್ ವೈ ದೇ ಆರ್ ಲಯಬಲ್. ಓಕೆ, ಸೊ ಅದೇ ಥರ ಈ ಹೈ ಪವರ್ಡ್ ಮನಿ ಏನಿದೆ ದಿಸ್ ಈಸ್ ಅ ಲಯಬಿಲಿಟಿ ಆಫ್ ಆನ್ ದ ಮಾನಿಟರಿ ಅಥಾರಿಟಿ, ದಟ್ ಈಸ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಈ ಹೈ ಪವರ್ಡ್ ಮನಿ ಏನಿದೆಯಲ್ಲ ದಿಸ್ ಇನ್ಕ್ಲೂಡ್ಸ್ ಕರೆನ್ಸಿ. ಓಕೆ, ಕರೆನ್ಸಿ ಇನ್ ದ ಫಾರ್ಮ್ ಆಫ್ ನೋಟ್ಸ್ ಪ್ಲಸ್ ಕಾಯಿನ್ಸ್. ಓಕೆ, also the money which is there with the public and commercial banks. Okay, plus ಇನ್ನು ಏನಿರುತ್ತೆ ಅಂತ ಹೇಳಿದ್ರೆ there will be the deposits of the government of India with RBI. ಓಕೆ, ಗೌರ್ಮೆಂಟ್ ಆಫ್ ಇಂಡಿಯಾ ಏನು RBIಗೆ ಡೆಪಾಸಿಟ್ ಮಾಡಿರುತ್ತೆ ಅದು ಇರುತ್ತದೆ, ಪ್ಲಸ್ ಕಮರ್ಷಿಯಲ್ ಬ್ಯಾಂಕ್ಸ್. ಓಕೆ, ಕಮರ್ಷಿಯಲ್ ಬ್ಯಾಂಕ್ಸ್ ಡೆಪಾಸಿಟ್ಸ್ ವಿತ್ RBI. ಓಕೆ, RBIನಲ್ಲಿ ಇವರು ಏನು
ಡೆಪಾಸಿಟ್ ಮಾಡಿರ್ತಾರಲ್ಲ ಇದೆಲ್ಲ ಸೇರಿಕೊಂಡು ನಾವು ಹೈ ಪವರ್ಡ್ ಮನಿ ಅಥವಾ ಇಟ್ ಇಸ್ ಅ ಒರಿಜಿನಲ್ ಮನಿ, ಓಕೆ, ಒರಿಜಿನಲ್ ಕ್ಯಾಶ್. ಇದನ್ನು ಯೂಸ್ ಮಾಡಿಕೊಂಡು ಬ್ಯಾಂಕ್ ಸಿಸ್ಟಮ್ ಏನು ಮಾಡುತ್ತೆ, ಇಟ್ ವಿಲ್ ಜನರೇಟ್ ಮೋರ್ ಆ್ಯಂಡ್ ಮೋರ್ ಮನಿ. ಓಕೆ, ಸೊ ದಿಸ್ ಈಸ್ ದ ಮನಿ ಕ್ರಿಯೇಷನ್ ಬೈ ದ ಬ್ಯಾಂಕಿಂಗ್ ಸಿಸ್ಟಮ್. ಸೊ ಇಲ್ಲಿ ಒಂದು ವ್ಯತ್ಯಾಸ ತಿಳ್ಕೊಳ್ಳಿ, ವಾಟ್ ಈಸ್ ಅಸೆಟ್. ಅಸೆಟ್ ಅಂದರೆ ಏನು, ಲಯಬಿಲಿಟಿ ಅಂದರೆ ಏನು. ಓಕೆ, ಸೊ ತುಂಬ ಸಿಂಪಲ್ ಉದಾಹರಣೆ. ನೀವು ಒಂದು ಸಾಲವನ್ನು ತೊಗೊಂಡಿದ್ದರೆ ಅದು ನಿಮಗೆ ಹೊರೆ. ಓಕೆ, ಇಫ್ ಯು ಆರ್ ಟೇಕನ್ ಲೋನ್ ಕ್ರೆಡಿಟ್, ಓಕೆ, ದಿಸ್ ಈಸ್ ಅ ಲಯಬಿಲಿಟಿ. ಅದೇ ನೀವು ಇನ್ನೊಬ್ಬರಿಗೆ ಸಾಲ ಕೊಟ್ಟರೆ, ಓಕೆ, ಇಫ್ ಯು ಗಿವ್ ದ ಲೋನ್, ಓಕೆ, ಇಟ್ ಈಸ್ ಅ ಅಸೆಟ್. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ನಿಮಗೆ ಇಂಟ್ರೆಸ್ಟ್ ಬರ್ತದೆ, ಪ್ರಿನ್ಸಿಪಲ್ ಅಮೌಂಟು ವಾಪಸ್ ಬರುತ್ತೆ ಕೊನೆಗೆ, ಆ್ಯಂಡ್ ಇಂಟ್ರೆಸ್ಟ್ ಕೂಡ ಬರುತ್ತೆ ನಿಮ್ಮ ಹಣಕ್ಕೆ. ಸೊ ಇಟ್ ಈಸ್ ಅನ್ ಅಸೆಟ್. ವೆರಸ್ ಲಯಬಿಲಿಟಿ ಅಂದರೆ ಇಟ್ ಇಸ್ ಅ ಹೊರೆ. ಓಕೆ, ಇದು ನಿಮ್ಮಿಂದ ಹೊರಗೆ ಹೋಗಬೇಕಿನ್ನು, ದಟ್ ಈಸ್ ಲೋನ್ ತೊಗೊಂಡಿದ್ದೀರಾ. ಸೊ ನೀವಿಲ್ಲಿ ಪ್ರಿನ್ಸಿಪಲ್ಲು ಕೊಡಬೇಕು ಪ್ಲಸ್ ಇಂಟ್ರೆಸ್ಟ್ ಕೊಡಬೇಕಾಗತ್ತೆ. ಸೊ ಇಟ್ ಈಸ್ ಅ ಲಯಬಿಲಿಟಿ. ಸೊ ಅದೇ ಥರ ಇಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನಿದೆ ಅಲ್ಲೂ ಕೂಡ ಲಯಬಿಲಿಟಿ ಮತ್ತು ಅಸೆಟ್ಸ್ ಅನ್ನೋದು ಇರ್ತವೆ. ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಅಸೆಟ್ಸ್ ಅಂತ ಹೇಳಿದರೆ ಗೋಲ್ಡು, ಓಕೆ, ಅದಾದಮೇಲೆ ಫಾರಿನ್ ಕರೆನ್ಸಿ, ಓಕೆ, ಆಮೇಲೆ ಲೋನ್ ಗಿವನ್ ಬೈ ದ RBI, ಇವೆಲ್ಲ ಇದಕ್ಕೆ ಅಸೆಟ್. ವೆರೇಸ್ ಲಯಬಿಲಿಟಿ ಅಂತ ಹೇಳಿದರೆ ದ ಕ್ಯಾಶ್, ಓಕೆ, ದ ಕ್ಯಾಶ್ ಆನ್ ವಿಚ್ ದ RBI ಹ್ಯಾಸ್ ಗ್ಯಾರಂಟಿಡ್, ಓಕೆ, ಆಮೇಲೆ ಡೆಪಾಸಿಟ್ಸ್ ಗಿವನ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ, ಕಮರ್ಷಿಯಲ್ ಬ್ಯಾಂಕ್ಸ್, ಬಿಕಾಸ್ ಡೆಪಾಸಿಟ್ಸ್ ಅಂದರೆ RBI ಹ್ಯಾಸ್ ಟು ಗಿವ್ ಬ್ಯಾಕ್ ವಿತ್ ಇಂಟ್ರೆಸ್ಟ್. Okay, so that is why these are assets and these are a liability which has been classified. Okay, I hope you have understood. Thank you very much.